ವೇತನ ನೀಡದೆ ಸತಾಯಿಸುತ್ತಿರುವ ಪ್ರಾಂಶುಪಾಲರು, ಶಾಸಕರ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ ಅಥಣಿ ಉಪನ್ಯಾಸಕ ವೃಂದ. ಸಾಲಿನಲ್ಲಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುರುವೇಕೆರೆ UU 0006 ಈ ಕಾಲೇಜಿನಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ 5 ಇಯರ್ಸ್ ಮೇಲೇನೆ ಕೆಲಸ ಮಾಡಿ ತಿಂಗಳುಗಟ್ಟಲೆಯಿಂದ ನಮಗೆ ಗೌರವಧನ ನೀಡದೆ ಪ್ರಾಂಶುಪಾಲರು ಸತಾಯಿಸುತ್ತಿದ್ದಾರೆ. ವೇತನ ಕೇಳಲು ಹೋದರೆ ವಿಷ ಕುಡಿಯುತ್ತೇನೆ ಎಂದು ಹೆದರಿಸುತ್ತಾರೆ. ಕುಟುಂಬದ ನಿರ್ವಹಣೆಗೂ ಬಿಡಿಗಾಸಿಲ್ಲದ ಪರಿಸ್ಥಿತಿ ಎದುರಾಗಿದೆ. ಜೀವನ ದುಸ್ತರವಾಗಿದೆ. ಮನೆಯಲ್ಲಿ 3 ಕಾಸಿನ ಬೆಲೆ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಗೌರವಧನ ನೀಡದ ಪ್ರಾಂಶುಪಾಲರೇ ಕಾರಣ ಎಂದು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರು ತಮ್ಮ ಗೋಳಿನ ಸರಮಾಲೆಯನ್ನೇ ಮಾಧ್ಯಮದ ಬಳಿ ಹಂಚಿಕೊಂಡಿದ್ದಾರೆ. ಕಳೆದ 2023, 24 ಹಾಗೂ 24-25ರ ಸಾಲಿನಲ್ಲಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದವರಿಗೆ ಗೌರವಧನ ಬಾಕಿ ಇದೆ. ವಾಸ್ತವವಾಗಿ 2023-24ನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರುಗಳಿಗೆ ಸರ್ಕಾರ ಗೌರವಧನ ಬಿಡುಗಡೆಗೊಳಿಸಿದೆ. ಹೆಚ್ಚುವರಿ ಅನುದಾನವೂ ಸಹ ಬಿಡುಗಡೆಯಾಗಿತ್ತು. ಆದರೆ ತುರುವೇಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅನಂತರಾಮು ಅವರು ಮಾತ್ರ ಕಾಲೇಜಿನಲ್ಲಿ ಕೆಲಸ ಮಾಡಿರುವ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನು ಇಲಾಖೆಗೆ ಕಳಿಸದ ಕಾರಣ ಕಾಲೇಜಿಗೆ ಬಿಡಿಗಾಸು ಬಿಡುಗಡೆಯಾಗಿಲ್ಲ. ಇದಕ್ಕೆಲ್ಲ ಪ್ರಾಂಶುಪಾಲರ ನಿರ್ಲಕ್ಷ್ಯವೇ ಕಾರಣ ಎಂದು ಅತಿಥಿ ಉಪನ್ಯಾಸಕರು ದೂರಿದರು. ನಾವೇನು ತಪ್ಪು ಮಾಡಿದ್ದೇವೆ? ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹಾಜರಾಗಿ ನಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೇವೆ. ಆದರೆ ಗೌರವಧನ ಮಾತ್ರ ನೀಡುತ್ತಿಲ್ಲ. ಗೌರವಧನ ಕೇಳಿದರೆ ಒತ್ತಡ ಹಾಕುತ್ತೀರಾ, ವಿಷ ಕುಡಿಯುತ್ತೇನೆ ಎಂದು ಪ್ರಾಂಶುಪಾಲರು ಹೆದರಿಸುತ್ತಾರೆ. ಆದರೆ ವಾಸ್ತವವಾಗಿ ವಿಷ ಕುಡಿಯಬೇಕಾದ ಪರಿಸ್ಥಿತಿ ಅತಿಥಿ ಉಪನ್ಯಾಸಕರದ್ದಾಗಿದೆ ಎಂದು ಕಣ್ಣೀರು ಹಾಕಿದರು. ಕ್ಷೇತ್ರದ ಶಾಸಕರಾದ MT ಕೃಷ್ಣಪ್ಪನವರು ಮಧ್ಯಪ್ರವೇಶಿಸಿ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಅತಿಥಿ ಉಪನ್ಯಾಸಕರಿಗೆ ನ್ಯಾಯಯುತವಾಗಿ ದೊರಕಬೇಕಾದ ಗೌರವಧನ ಕೊಡಿಸಿ ಗೌರವಯುತವಾಗಿ ಬದುಕಲು ನೆರವಾಗಬೇಕು ಎಂದು ವಿನಂತಿಸಿದರು. ಪ್ರಾಂಶುಪಾಲರು 2-3 ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಗೌರವಧನ ನೀಡದಿದ್ದರೆ ಕಾಲೇಜಿನ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ವಾಸು, ನಿತ್ಯಾನಂದ, ಹರೀಶ್, ಸುಧಾಕರ್, ಶೋಭಾ, ಅರ್ಪಿತಾ, ವಿಜಯಕುಮಾರ್, ಪೃಥ್ವಿ, ಪವನ್ ಉಪಸ್ಥಿತರಿದ್ದರು. 2023 ಮತ್ತು 24ರ ಸಾಲಿನಲ್ಲಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುರುವೇಕೆರೆ UU 0006 ಈ ಕಾಲೇಜಿನಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ 5 ಇಯರ್ಸ್ ಮೇಲೇ ಕೆಲಸ ಮಾಡಿದ್ದಾರೆ ಸರ್. ಈ ವರ್ಷದಿಂದ ಕೆಲವರು ಇಲ್ಲ ಅಷ್ಟೇ, ಕೆಲವರು ವರ್ಕ್ ಮಾಡಿದ್ದೀವಿ, ಕೆಲವರು ಬೇಸರ ಆಗಿ ಹೊರಗಡೆ ಬಂದಿದ್ದೀವಿ. ಲಾಸ್ಟ್ ಇಯರ್ದು ಏನಾಗಿದೆ ಅಂತಂದರೆ ಸರ್, ಸ್ಯಾಲ್ರಿ ಹೆಚ್ಚುವರಿ ಸಂಬಳ ಮಾಡಿರಲಿಲ್ಲ. ಅದೇನಾಯಿತು, ಖಾಲಿ ಹುದ್ದೆ ಇರೋವಂಥ ಪೋಸ್ಟ್ಗಳಿಗೆ ಮಾತ್ರ ಸಂಬಳ ಆಗಿತ್ತು. ಅದನ್ನು ಹಂಚಿಕೆ ಮಾಡಿದ್ರು, ಎಲ್ಲರಿಗೂ 11 ಜನಕ್ಕೂ ಹಂಚಿಕೆ ಮಾಡಿದ್ರು. ಏನು ಹೆಚ್ಚುವರಿ ಬರುತ್ತೆ ಅವಾಗ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಹೆಚ್ಚುವರಿ ಸಂಬಳ ಬಿಡುಗಡೆ ಆಗಿದೆ ತುಮಕೂರು ಜಿಲ್ಲೆಗೆ. ಬೇರೆ ಎಲ್ಲ ಕಾಲೇಜುಗಳಿಗೂ ಕೂಡ ಹೆಚ್ಚುವರಿ ಸಂಬಳ ಸಿಕ್ಕಿದೆ, ಆದರೆ ನಮ್ಮ ಕಾಲೇಜಿಗೆ ಮಾತ್ರ ಸಿಕ್ಕಿಲ್ಲ ಸರ್. 2023 ಮತ್ತು 24ನೇ ಸಾಲಿಂದು. ಯಾಕೆ ಅಂತಂತ ಕೇಳಿದ್ರೆ, ಆಗಿಲ್ಲ, ಬರುತ್ತೆ ಕೊಡ್ತೀನಿ ಅಂತಲೇ ಹೇಳ್ಕೊಂಬಂದ್ರು ಸರ್. ನಾವು ನಂಬ್ಕೊಂಡು 1 ವರ್ಷದಿಂದ ವೆಯ್ಟ್ ಮಾಡಿದ್ವಿ ಸರ್. 1 ವರ್ಷದಿಂದ ಕಾದು ನಮ್ಮದು ತಾಳ್ಮೆ ಅನ್ನೋದು ಒಂದು ಲೆವೆಲ್ವರೆಗೂ ಇರುತ್ತಲ್ವ ಸರ್. ಯಾರು? ಪ್ರಾಂಶುಪಾಲರು ಅನಂತರಾಮು KL ಅಂತ ಹೇಳ್ಬಿಟ್ಟು ಸರ್. ನಾವು ರೀಸನ್ ಕೊಡ್ತಾನೆ ಇದ್ದಾರೆ ಸರ್. ನಾವು ಕೇಳ್ಕೊಂಡು ಕಟ್ಬೋಗಿಸ್ಕೊಂಡು ಕೆಲಸ ಮಾಡೇ ಬಂದಿದ್ದೀವಿ ಸರ್. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಇವಾಗ ಸ್ಯಾಲ್ರಿ ಕೇಳಿದ್ರೆ ಬರುತ್ತೆ, ಆಗುತ್ತೆ, ಕೊಡ್ತೀನಿ ಅಂತಲೇ ಹೇಳ್ತಾರೆ ಹೊರತು ಯಾವಾಗ ಆಗುತ್ತೆ ಅಂತ ಹೇಳಿ ಇದುವರೆಗೂ ಹೇಳಿಲ್ಲ ಸರ್. ಎಲ್ಲ ಕಾಲೇಜ್ಗೂ ಆಗಿದೆ. ತುಮಕೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾಲೇಜ್ಗೂ ಹೆಚ್ಚುವರಿ ಸಂಬಳ ಆಗಿದೆ. ಎಂಪ್ರೆಸ್ ಕಾಲೇಜ್ ಆಗಿರ್ಬೋದು ತುಮಕೂರಲ್ಲಿ, ಮತ್ತು ಬಾಯ್ಸ್ ಕಾಲೇಜ್ ಆಗಿರ್ಬೋದು 13 ಲಕ್ಷ 15 ಲಕ್ಷ ಹೆಚ್ಚುವರಿ ಸಂಬಳ ಆಗಿದೆ ಸರ್. ನಮ್ಮ ಕಾಲೇಜು ಝೀರೋ ತೋರಿಸಿದ್ದಾರೆ. ಮಾಹಿತಿ ಕೊರತೆ. ಅಲ್ಲೋಗಿ ನಾವು ವಿಚಾರಿಸಿದ್ರೆ, ನಾವು ಅಲ್ಲೂ ಹೋಗಿದ್ವಿ ಸರ್, DD ಆಫೀಸ್ಗೂ, ತುಮಕೂರು DD ಆಫೀಸಿಗೂ ಸಹ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಪ್ರಾಂಶುಪಾಲರು ನಮಗೆ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡದೆ ನಾವು ಯಾರಿಗೆ ಸಂಬಳ ಕೊಡಬೇಕು, ನಮಗೆ ಹೇಗೆ ಗೊತ್ತಾಗುತ್ತೆ? ಅವ್ರೇನೋ ಇಂಡೆಂಟ್ ನಮಗೆ ಕೊಡ್ದಲೇ ಇರೋದ್ರಿಂದ ಇಷ್ಟು ದಿನ ಆದ್ರೂ ನಾವು 1 ವರ್ಷ ಆದ್ರೂ ಹೋದ ವರ್ಷ ಸ್ಯಾಲ್ರಿ ಈ ವರ್ಷ ಕೇಳ್ತಾ ಇದ್ರು ಸಹ ಕೊಡಲಿಕ್ಕೆ ಅವ್ರಿನ್ನೂ ನಿರಾಕರಿಸ್ತಾ ಇದ್ದಾರೆ. ಸರಿಯಾದಂಥ ಮಾಹಿತಿನೂ ಕೊಡ್ತಾ ಇಲ್ಲ. ನಮ್ಮ ಸಂಸಾರ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗಿದೆ. ಏನಾರ ಕೇಳೋಕ್ಕೋದ್ರೆ ನಾನು ಸಾಯ್ತೀನಿ, ನನಗೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಸಹ ನಾವು ಕಾರಣರಲ್ಲ. ನಮ್ಮ ಪರಿಸ್ಥಿತಿನೇ ಹಿಂಗಿರ್ಬೇಕಾದ್ರೆ ಅವ್ರಿಗೆ 1 ದಿವಸ ಸ್ಯಾಲ್ರಿ ಬರಲಿಲ್ಲ ಅಂದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಅವರು ಸ್ಯಾಲ್ರಿನ ಮಾಡಿಸ್ಕೊತಾರೆ. ನಮ್ಮ ಪರಿಸ್ಥಿತಿ ಹೋದ ವರ್ಷದ ಸ್ಯಾಲ್ರಿ ಈ ವರ್ಷ ಕೇಳ್ತಿದ್ರು ಸಹ ಇನ್ನೂ ಕೊಟ್ಟಿಲ್ಲ ಅಂತಂದರೆ ನಾವು ಹೆಂಗೆ ಸಂಸಾರವನ್ನು ನಿರ್ವಹಣೆ ಮಾಡಬೇಕು? ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ನಾವೇನು ಮಾಡಬೇಕು? ತಣ್ಣೀರು ಬಟ್ಟೆ ಹಾಕೊಂಡಿರ್ಬೇಕಾ ಹೇಳಿ? ಇದನ್ನು ಇವರೇನಾರ ಸರಿಯಾದ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರುಗಳು ಇದನ್ನೆಲ್ಲ ಸರಿಪಡಿಸ್ತಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಧರಣಿನ ಕೂತ್ಕೊತೀವಿ. ಕುಟುಂಬ ಸಮೇತ ಧರಣಿಯನ್ನು ಕೂತ್ಕೊತೀವಿ. ಕುಂತ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೀವಿ.
ಸಂಬಳವನ್ನು ಕೇಳಕ್ಕೆ ಹೋದರೆ ದಿನಕ್ಕೊಂದೊಂದು ಕಾರಣಗಳನ್ನು ಕೊಟ್ಟು ಎದುರಿಸ್ತಾರೆ. ನಾನು ಸತ್ತೋಗ್ತೀನಿ, ಹಾಗಾಗ್ತೀನಿ, ಹೀಗಾಗ್ತೀನಿ ಅಂತೇಳಿ ಎದುರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಈ ಕಾಲೇಜಿನ ಸನ್ಮಾನ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಸಕರು ಸಹ ಇದರಲ್ಲಿ ಮಧ್ಯವರ್ತಿಯನ್ನು ವಹಿಸಿ ಅದನ್ನು ನಮ್ಮ ಸ್ಯಾಲ್ರಿಯನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕು. ಅವ್ರ ಹತ್ರ ಜೀವನ ಮಾಡೋದು ತುಂಬ ಕಷ್ಟ ಆಗೈತೆ. ನಮ್ಮ ಮನೆಯಲ್ಲಿ ಇವತ್ತು ಬೈತಾ ಇದ್ದಾರೆ, 1 ವರ್ಷದಿಂದ ನೀವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ₹1 ಸಂಬಳ ಅಂತ ನೀವು ತಂದಿಲ್ಲ, ಮತ್ತು ಈ ಸಂಪತ್ತು ಏನಕ್ಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ. ನಮ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ನಾವು ಈ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ಮತ್ತೊಂದು ಕಡೆ ಸಂಬಳ ಕೇಳೋಕೆ ಹೋದರೆ ಇವರು ನಮ್ಮನ್ನು ಎಲ್ಲೋ ಒಂದು ಕಡೆ ಒಂಥರ ಬ್ಲ್ಯಾಕ್ ಮೇಲ್ ಅಂತ ಅನ್ಬೋದು, ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ನಾವು ಯಾರು ಜವಾಬ್ದಾರಲ್ಲ. ಸಂಬಳ ಕೇಳೋಕೆ ಹೋದರೆ ನೀವು ನಮಗೆ ಮಾನಸಿಕವಾಗಿ ನೋವು ಕೊಟ್ಟು ನಮ್ಮನ್ನು ಎದುರಿಸ್ತಾ ಇದ್ದೀರಾ, ನಾನು ವಿಷಯ ಕೂಡ ಸಾಯ್ಬೇಕಾಗತ್ತೆ ಅಂತೇಳಿ ಪ್ರಾಂಶುಪಾಲರು ನಮ್ಮನ್ನೇ ಎದುರಿಸ್ತಾರೆ. ಸೊ ನಾವು ಯಾರನ್ನ ಸಂಬಳ ಕೇಳಬೇಕು? ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನ ಶಾಸಕರು ಮಧ್ಯ ಪ್ರವೇಶ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು, ನಮಗೆ ಸಂಬಳವನ್ನು ಕೊಡಿಸಿ ನಮ್ಮ ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ್ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.